ನಮಸ್ತೆ, ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ಸ್ಟಿಂಗ್ಲೆಸ್ ಕಾಲನಿ ಅಥವಾ ಮೊಜಂಟಿ ಬಾಕ್ಸಿನಲ್ಲಿ ಈ ಮಾರ್ಕಿಂಗ್ಸ್ಗಳ ಪ್ರಾಮುಖ್ಯತೆ ಏನಿದೆ, ಯಾವ ರೀತಿಯಲ್ಲಿ ಮಾರ್ಕಿಂಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಇರುವಂತಹ 6 ಬಾಕ್ಸಲ್ಲಿ ಕೂಡ ನಾನು QC ಅಂತ ಹೇಳಿ ಬರೆದಿದ್ದೀನಿ, ಪ್ಲಸ್ ಡೇಟು ಕೂಡ ಹಾಕಿಟ್ಟಿದ್ದೀನಿ. QC ಅಂದರೆ ಕ್ವೀನ್ ಸೆಲ್ ಹಾಕಿ ಇಟ್ಟಿರುವಂತಹ ಒಂದು ಬಾಕ್ಸು. ಇದರಲ್ಲಿ ನೊಣಗಳಿವೆ, ಹಾಗೆ ಕ್ವೀನ್ ಸೆಲ್ ಹಾಕಿಟ್ಟಿದ್ದೀನಿ. ಆದರೆ ಕ್ವೀನ್ ಹೊರಗಡೆ ಬಂದಿಲ್ಲ ಇನ್ನೂ ಕೂಡ, ಆದರೆ ಅದರಲ್ಲಿ ಜೇನಿದೆ, ಪಾಲನ್ ಎಲ್ಲ ಹಾಕಿಟ್ಟಿರುವಂಥ ಬಾಕ್ಸ್ಗಳದು. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ಮಾರ್ಕಿಂಗ್ಸನ್ನು ನಾನು ತೋರಿಸ್ತೀನಿ, WQC ಅಂತೇಳಿ, ಅಂದರೆ ವಿದೌಟ್ ಕ್ವೀನ್ ಸೆಲ್, ಕ್ವೀನ್ ಆಗುವಂತಹ ಒಂದು ಸೆಲ್ ಕೂಡ ಇಲ್ಲದಂತಹ ಬಾಕ್ಸು. ಹಾಗೆ ಇನ್ನೊಂದು ಮಾರ್ಕಿಂಗ್ಸ್ ನೋಡಿ, ಇಲ್ಲಿ Q ಅಂತ ಹೇಳಿ ಬರೆದಿದ್ದೀನಿ, ಅಂದರೆ ಇದರಲ್ಲಿ ಕ್ವೀನ್ ಇದೆ, ಆದರೆ ಕ್ವೀನ್ ಸೆಲ್ ಮಾಡುವಂತಹ ಎಲ್ಲ ಸಾಧ್ಯತೆಗಳನ್ನು ಹೊಂದಿರುವಂತಹ ಒಂದು ಒಳ್ಳೆಯ ಬಾಕ್ಸ್ ಇದು. ಕ್ವೀನ್ ಹಾಕಿಟ್ಟಿರುವಂತಹ ಒಂದು ಬಾಕ್ಸ್ ಇದು. ಅದನ್ನು ಡೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಬರೆದು ಇಟ್ಟಿರ್ತೇವೆ. ಸೊ ಈ ರೀತಿಯಲ್ಲಿ ನಾವು ಮಾರ್ಕಿಂಗ್ಸ್ಗಳನ್ನು ಮಾಡ್ತೀವಿ. ನೋಡಿ, ಇಲ್ಲಿ ನಾನು ನಿಮಗೊಂದು ತೋರಿಸ್ತೀನಿ. ನೋಡಿ, ಈ ರೀತಿಯಲ್ಲಿ ನೀರು ಹಾಕಿ ಡಿವೈಡ್ ಮಾಡಿದಂತಹ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಅಂದರೆ ಈ ಫ್ಯಾಮಿಲಿ ಎಲ್ಲ ಇನಿಷಿಯಲಿ ಸ್ಟೇಜಲ್ಲಿ ಅಷ್ಟು ಮೆಚ್ಯೂರ್ ಆಗಿರೋದಿಲ್ಲ, ನೊಣಗಳೆಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ, ಈ ಹೋಲ್ನ ಹತ್ರ ನೊಣಗಳೆಲ್ಲ ನಿಂತ್ಕೊಂಡಿರೋದಿಲ್ಲ. ಪಾಲ್ ಮಾಡಿದ ತಕ್ಷಣ ಒಂದು 15-20 ದಿವಸ ಅದಕ್ಕೆ ಸೆಟ್ ಆಗಲಿಕ್ಕೆ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಈ ನೀರಿನ ಹಾಕ್ಕೊಂಡು ಒಂದು ಒಳ್ಳೆಯ ಸೆಟಪ್ಪಲ್ಲಿ ಇಡ್ತೀವಿ, ಅಂದರೆ ಇರುವೆಗಳು ಬಾರದ ಹಾಗೆ. ಹಾಗೆ ಈ ಮಾರ್ಕಿಂಗ್ಸ್ ಮಾಡಲಿಕ್ಕೆ ನಾನೊಂದು ಸಣ್ಣ ಪೆನ್ಸಿಲ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಪೆನ್ಸಿಲ್ ತೊಗೊಳ್ಳೋದು. ಈ ಪೆನ್ಸಿಲಲ್ಲಿ ಇದನ್ನು ಮಾರ್ಕಿಂಗ್ಸ್ಗಳನ್ನು ಮಾಡಿರ್ತೇನೆ. ಅಂದರೆ QC ಅಂತೇಳಿ ಬರಿತೀನಿ, ಇಲ್ಲ WQC ಬರಿತೀನಿ. ಅಂದರೆ ಈ ಬಾಕ್ಸಲ್ಲಿ ಒಮ್ಮೆ ಕ್ವೀನ್ ಸೆಲ್ ಇದ್ದರೆ ನೆಕ್ಸ್ಟ್ ಅದನ್ನು Q ಆಗ್ಬೋದು, ಅಂದರೆ ಕ್ವೀನ್ ಇರ್ಬೋದು. ಆಗ ನಾನು Q ಮಾತ್ರ ಇಟ್ಟಿರ್ತೀನಿ, ಆಗ C ಅನ್ನು ಇರೇಸ್ ಮಾಡಿಬಿಡ್ತೀನಿ. ಆ ರೀತಿಯಲ್ಲಿ ಈ ಮಾರ್ಕಿಂಗ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಬರೋ ವರ್ಷ ಆ ಬಾಕ್ಸಲ್ಲಿ ಬೇರೇನೋ ಆಗ್ಬೋದು, ಅಥವಾ ವಿದೌಟ್ ಕ್ವೀನ್ ಸೆಲ್ ಹಾಕುವಂತಹ ಬಾಕ್ಸ್ ಕೂಡ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ರಬ್ ಕೂಡ ನಾವು ಮಾಡ್ಕೊಳ್ಬೋದು. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.